ನಮಸ್ಕಾರ ಬಂಧುಗಳೇ ಇವತ್ತು ಒಂದು ಐತಿಹಾಸಿಕವಾದಂತ ಮತ್ತು ನಮ್ಮ ಒಂದು ನಿಗಮದ ಲೋಗೋ ಏನಿದೆ ಆ ಲೋಗೋ ಬಗ್ಗೆ ಮಾತಾಡೋದಕ್ಕೆ ನಾನು ಇವತ್ತು ತಮ್ಮಗಳ ಮುಂದೆ ಕುಂತಿದ್ದೀನಿ. ಇವತ್ತು ದಸರಾ ಪ್ರೊಸೆಷನ್ ಅಲ್ಲಿ ನಂಬರ್ 5 ಟ್ಯಾಬ್ಲೋ ಬರ್ತಾ ಇದೆ. ಆ ಟ್ಯಾಬ್ಲೋದಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಈ ಒಂದು ಲೋಗೋ ಮತ್ತು ನಮ್ಮ ಸಂಸ್ಕೃತಿ, ನಮ್ಮ ಕಲೆ, ನಾವು ಹೇಗ್ ಬಂದ್ವಿ, ಏನೆಲ್ಲ ಮಾಡಿದ್ವಿ, ಯಾವ ರೀತಿ ನಾವು ಕಷ್ಟಗಳನ್ನ ಪಟ್ವಿ, ನಮಗೆ ಯಾವ ಭಾಗದಲ್ಲಿ ಒಳ್ಳೇದಾಯ್ತು, ಯಾರು ನಮಗೆ ಸಹಾಯ ಮಾಡಿದ್ರು, ಈ ಇತಿಹಾಸಗಳನ್ನ ಹೇಳುವಂತ ಒಂದು ಟ್ಯಾಬ್ಲೋ ಇವತ್ತು ಬರ್ತಾ ಇದೆ. ಈ ಒಂದು ಲೋಗೋ ಏನಿದೆ, ಈ ಲೋಗೋದಲ್ಲಿ 16-17ರಲ್ಲಿ ಏನು ನಮಗೆ ನಿಗಮ ಆಯ್ತೋ, ನಿಗಮ ಆದಾಗ ಆ ನಿಗಮ ನಮ್ಮ ಬೋವಿ ಸಮಾಜಕ್ಕೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಅವತ್ತು ನಿಗಮ ಮಾಡ್ಕೊಡ್ತಾರೆ. ಈ ಲೋಗದಲ್ಲಿ ಇರುವಂತಹ ಚಿತ್ರ ಏನ್ ಹೇಳುತ್ತೆ ಅನ್ನೋದನ್ನ ಇದುವರೆಗೂ ಕೂಡ ನಾನು ಹೇಳಿರ್ಲಿಲ್ಲ. ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಈ ಲೋಗದಲ್ಲಿ ಇರುವಂತದ್ದು ಒಂದು ಉಳಿ ಮತ್ತು ಒಂದು ಸುತ್ತಿ. ಆ ಸುತ್ತಿಗೆ ಏನ್ ಹೇಳುತ್ತೆ ಅಂತಂದ್ರೆ ನಮ್ಮ ಶಕ್ತಿ ಮತ್ತು ನಮ್ಮ ಶ್ರಮ, ಆ ಒಂದು ಕಲ್ಲನ್ನ ಒಡೆದು ಚೂರು ಮಾಡುವಂತ ಆ ಉಳಿ, ಆ ಒಂದು ವೃತ್ತಾಕಾರದಲ್ಲಿ ಇರುವಂತ ಒಂದು ಬಂಡೆ ಇದೆ. ಆ ಬಂಡೆ ಒಳಗಡೆ ಒಂದು KRS ಡ್ಯಾಮ್, ಆರ್ಚ್ ಮತ್ತು ಡ್ಯಾಮ್ ಅನ್ನ ತೋರಿಸಿದೆ. ಇದರ ಕಲ್ಪನೆ ನಂದನೆ, ನಾನೇನೆ ಈ ಒಂದು ಲೋಗೋನ ಈ ರೀತಿನೇ ಮಾಡಬೇಕು ಅಂತ ಹೇಳಿ ಮಾಡಿದ್ದು. ಇದನ್ನ 17ರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಇದನ್ನ ಲೋಕಾರ್ಪಣೆ ಕಾರ್ಯಕ್ರಮ ಮಾಡಿಸಿ, ಆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿನೇ ಈ ಲೋಗೋನ ನಾವು ಬಿಡುಗಡೆ ಮಾಡಿದ್ವಿ. ಏನಕ್ಕೆ ನಾವು ಇದರಲ್ಲಿ ಉಳಿ ಮತ್ತು ಸುತ್ತಿ ಮತ್ತು ನಮ್ಮ ಶ್ರಮ ತೋರಿಸಿ ಅದ್ರ ಜೊತೆಗೆ ಒಂದು KRS ಡ್ಯಾಮ್ ನ ಏನ್ ತೋರಿಸಿದೀವಿ ಅಂದ್ರೆ, 1917ರಲ್ಲಿ ನಾವು 1910ರಲ್ಲೇನೆ ಸುಮಾರು 1,500ದಿಂದ 2,000 ಜನ ಹೊಸಪೇಟೆ, ಕೋಲಾರ ಕಡೆಯಿಂದ ನಡ್ಕೊಂಡು ಬಂದು ಮೈಸೂರಿಗೆ ಸೇರಿ, ಮೈಸೂರಿಂದ KRS ಡ್ಯಾಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1910ರಲ್ಲಿ ನಮ್ಗಳನ್ನೆಲ್ಲ ಅಲ್ಲಿ ಕರ್ಕೊಂಡೋಗಿ ಕೆಲಸನ ಶುರು ಮಾಡುದು, ಮತ್ತು ಯಾವ ರೀತಿ ಕಲ್ಲುಗಳನ್ನ ತೆಗಿಬೇಕು, ಯಾವ ರೀತಿ ಕಲ್ಲುಗಳನ್ನ ಕಟ್ಟಬೇಕು, ಬಂಡೆಗಳನ್ನ ಒಡೆದು ಸೀಳಿ ಡ್ಯಾಮ್ ಕಟ್ಟೋದಿಕ್ಕೆ ಅನುಕೂಲ ಮಾಡ್ಕೊಡೋಕೆ ನಮ್ಮ ಸಮಾಜದವರೇನೆ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಈ ಒಂದು ಇತಿಹಾಸದಲ್ಲಿ 1917ರಲ್ಲಿ ಕಾಲ್ರಾ, ಪ್ಲೇಗು, ದಡಾರ ಎಲ್ಲ ಬನ್ನಂಗಾಡಿ, ಅಲ್ಲಿರೋಂಥ ಊರುಗಳು ಎಲ್ಲ ಕಾಲ್ರಾ, ಪ್ಲೇಗು ಇಂದ ಎಲ್ಲ ಖಾಲಿ ಆಗಿ ಹೋಗ್ತದೆ. ಅವಾಗ ಉಳ್ಕೊಂಡಿರೋಂಥವ್ರು ಕೇವಲ ಬೋವಿ ಸಮಾಜದವ್ರು ಮಾತ್ರ 1,500-2,000 ಜನ ಉಳ್ಕೊಂಡಿರ್ತಾರೆ. ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರಿಗೆ ಹೇಳ್ತಾರೆ, ಇವ್ರು ಕೂಡ ಏನಾದ್ರು ಇಲ್ಲಿಂದ ಹೊರಟೋಯ್ತು ಅಂತಂದ್ರೆ ಡ್ಯಾಮ್ ಕಟ್ಟಕ್ಕಾಗಲ್ಲ, ಕಲ್ಲನ್ನ ತೆಗಿಯಕ್ಕಾಗಲ್ಲ, ಆ ಒಂದು ಯಾವ ರೀತಿ ಕಟ್ಟಬೇಕು ಮತ್ತು ಆ ಐಡಿಯಾ, ಇಂಜಿನಿಯರಿಂಗ್ ಐಡಿಯಾ ಇರೋದೆಲ್ಲ ಇವ್ರಿಗೆ ಮಾತ್ರ. ಹಾಗಾಗಿ ಇವರನ್ನ ಏನಾದ್ರು ಮಾಡಿ ಇಲ್ಲಿ ಉಳಿಸ್ಕೋಬೇಕು ಅಂತಂದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ KRS ಡ್ಯಾಮ್ ಹತ್ರಕ್ಕೆ ಬಂದು ನಮ್ಮ ಪರಿಸ್ಥಿತಿಗಳನ್ನೆಲ್ಲ ನೋಡಿ, ನಮ್ಮ ಕಷ್ಟಗಳನ್ನ, ಆ ಒಂದು ಸ್ಥಿತಿಗತಿಗಳನ್ನೆಲ್ಲ ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ, ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಮೈಸೂರು ಪ್ರಾಂತ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಮಗೆ ಪರಿಶಿಷ್ಟ ಜಾತಿಗೆ ಸೇರಿಸಿ 1918ರಲ್ಲಿ ಮಿಲ್ಲರ್ ಆಯೋಗಕ್ಕೆ ನಮ್ಮನ್ನ ಆ ಒಂದು ಇದರಲ್ಲಿ ಆಯೋಗದಲ್ಲಿ ಸೇರಿಸಿ ನಮ್ಮನ್ನ ರಿಸರ್ವೇಶನ್ ಕೊಟ್ಟಂತ ಜಾಗ. ಹಾಗಾಗಿ ನಮ್ಗೆ ಆ ರಿಸರ್ವೇಶನ್ ಕೊಟ್ಟಂತ ಜಾಗನ ನಾವು ಮರಿಬಾರ್ದು ಅನ್ನೋದಕ್ಕೋಸ್ಕರ ಈ ಲೋಗೋದಲ್ಲಿ ಆ KRS ಡ್ಯಾಮ್ ನ ಇಟ್ಟಿದ್ವಿ, ಮತ್ತು ಆ ನಮ್ಮ ಶ್ರಮ, ಉಳಿ ಮತ್ತು ಸುತ್ತಿಗೆನ ನಾವಿಟ್ಟು ಮಾಡಿರೋಂತ ಲೋಗೋ. ಇವತ್ತು ಈ ಲೋಗೋ ಏನ್ ಟ್ಯಾಬ್ಲೋ ರೂಪದಲ್ಲಿ ಬರ್ತಾ ಇದೆ, ನಮ್ಮ KRS ಡ್ಯಾಮ್ ನ ಆರ್ಚು ಮತ್ತು ನಮ್ಮ ಕುಲಕಸುಬು, ಅದ್ರ ಜೊತೆಗೆ ನಾವು ಹೇಗೆ ಬೆಳೆದು ಬಂದ್ವಿ, ಹೇಗೆ ಇದ್ವಿ ಅನ್ನೋದಂತ ತೋರಿಸುವಂತ ಕಲೆ, ಮತ್ತು ಹಾಲ್ಮಾಡಿ ಶಾಸನವಾದಂತ ಕಲ್ಲುಗಳು, ಆ ಚಿತ್ರಗಳು ಎಲ್ಲನೂ ಕೂಡ, ಮತ್ತೆ ಅವತ್ತಿನ ದಿವಸ ಏನು ಮಿಷನರಿಗಳು ಅಂದ್ರೆ ಗುಂಡ್ಕಲ್ ಇರ್ಬೋದು, ಕಾರಕಲ್ ಇರ್ಬೋದು, ಒಳಕಲ್ ಇರ್ಬೋದು, ಬಾವಿ ಇರ್ಬೋದು, ಪ್ರತಿ ಒಂದನ್ನು ಕೂಡ ನಾವು ಹೇಗೆಲ್ಲ ಕೆಲಸ ಮಾಡಿದೀವಿ, ಮೂಲಭೂತ ಸೌಕರ್ಯ ಹೇಗೆ ಕೊಟ್ವಿ, ನಾವು ಜನಗಳ ಜೊತೆಗೆ ನಾವು ಹೇಗೆ ಒಡನಾಟ ಇಟ್ಕೊಂಡಿದ್ವಿ, ಜನಗಳಿಗೆ ಏನು ನಾವು ಸೌಕರ್ಯಗಳನ್ನ ಮಾಡ್ಕೊಡ್ತಾ ಇದೀವಿ ಅನ್ನೋಂತ ಒಂದು ಚಿತ್ರನ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಸರ್ಕಾರ ನಿಗಮದ ಮುಖಾಂತರ ಈ ಒಂದು ಲೋಗೋವನ್ನು ಮತ್ತು ಈ ಒಂದು ಏನಿವತ್ತು ಟ್ಯಾಬ್ಲೋ ಬರ್ತಾ ಇದೆ, ಈ ಟ್ಯಾಬ್ಲೋನ ಬಂದಿದೆ. ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿದೆ. ಐತಿಹಾಸಿಕವಾದಂತಹ ಬೋವಿ ಸಮಾಜದ ಗುರುತುಗಳನ್ನು ತೋರಿಸುವಂತ
ಇವತ್ತು ಈ ದಸರಾ ಹಬ್ಬದಲ್ಲಿ ಈ ಒಂದು ಬರ್ತಾ ಇದೆ. ಹಾಗಾಗಿ ಎಲ್ಲರನ್ನು ಕೂಡ ನಮ್ಮ ಸಮಾಜದ ಬಗ್ಗೆ ಅನುಕಂಪ ಇದೆ, ಎಲ್ಲಾನು ಕೂಡ ಮಾಡ್ತಾ ಇದ್ರೆ ನೋಡಿ. ಇವತ್ತು 450 ಕ್ರಿಸ್ತಶಕ ಅವತ್ತಿಂದ ಆಲ್ಮಾಡಿ ಶಾಸನಗಳು ಅಂತ ಏನ್ ಬಂತು, 100 ವರ್ಷದ ಹಿಂದಿನ ಇತಿಹಾಸಗಳ ಗಂಟನು ಈ ಆಲ್ಮಾಡಿ ಶಾಸನಗಳಿಂದನೇ ನಾವು ಲೆಕ್ಕ ಹಾಕೊಂಡಾಗ ಈ ಕಲ್ಲುಗಳನ್ನು ಏನು ಕಲ್ಲುಗಳಿದೆ ಆ ಕಲ್ಲುಗಳನ್ನ ಹೇಳುವಂತ ಅದರಲ್ಲಿ ಬರೆಯದಂತ ಬರವಣಿಗೆ ಆಗಿರ್ಬೋದು 450 ಕ್ರಿಸ್ತಶಕದಿಂದನೇ ನಾವು ಇವತ್ತು ಹೇಳ್ತಾರೆ ಇತಿಹಾಸಕಾರರಿಗೆ ಈ ಕಲ್ಲಿನ ಶಾಸನಗಳಿಗೆ ಆಧಾರ. ಈ ಶಾಸನಗಳಿಗೆ ಕಲ್ಲಿಗೆ ಬೋವಿ ಒಡ್ಡರೆ ಮೂಲಾಧಾರವಾಗಿದ್ದಾರೆ. ಹಾಗಾಗಿ ನಮ್ಮ ಸಮಾಜದವರು ಏನು ಈ ಶಾಸನಗಳನ್ನ ಅವತ್ತು ಕೆತ್ತಿಕೊಟ್ಟಿದ್ದಾರೆ, ಆ ಕೆತ್ತಿಕೊಟ್ಟಂತ ಕಲ್ಲುಗಳು, ಆ ಬಂಡೆಗಳು, ಆ ಬಂಡೆಯ ಹಲಿಗೆಗಳನ್ನ ಇವತ್ತೂ ಕೂಡ ಇತಿಹಾಸಕಾರರು ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಶ್ರಮ, ನಮ್ಮ ಒಂದು ಇತಿಹಾಸ ಯಾವ ಮಟ್ಟಕ್ಕಿದೆ. ರೈಲ್ವೆ ಕಂಬಿಗಳಾಗಿರ್ಬೋದು, ಕಲ್ಲಿರ್ಬೋದು, ಡ್ಯಾಮ್ಗಳಿರ್ಬೋದು, ಕೆರೆ ಕಟ್ಟೆಗಳಿರ್ಬೋದು, ಮೂಲಭೂತ ಸೌಕರ್ಯಗಳು ಇವತ್ತು ಮಿಕ್ಸಿ, ಗ್ರೈಂಡರ್ ಎಲ್ಲ ಇತ್ತೀಚೆಗೆ 30-40 ವರ್ಷದಿಂದ ಬಂದಿರೋಂಥದ್ದು. ಮೊದಲೆಲ್ಲ ಕಾರಕಲ್ಲು, ಗುಂಡ್ಕಲ್ಲು, ಒಳಕಲ್ಲು ಇವೇ. ಮತ್ತೆ ಜನಗಳಿಗೆ ನಾವು ಏನು ರಾಗಿ ಇರ್ಬೋದು, ಭತ್ತ ಇರ್ಬೋದು, ಏನು ನಾವು ಊಟ ಮಾಡ್ತೀವೋ ಆ ಪದಾರ್ಥಗಳಿಗೆಲ್ಲಾನು ಮಿಷನರಿ ಅಂತ ಏನಾದ್ರು ಕೊಟ್ಟಿದ್ರೆ ಅದು ಕಲ್ಲಿನ ರೂಪದಲ್ಲಿ ನಮ್ಮ ಬೋವಿ ಸಮಾಜದವರೇ ಆಗಿರ್ತಾರೆ. ಹಾಗಾಗಿ ಬಂಧುಗಳೇ, ಈ ಒಂದು ಲೋಗೋನ ಇವತ್ತು ನಮ್ಗಳಿಗೆಲ್ಲರಿಗೂ ಈ ಒಂದು ವಿಡಿಯೋ ಮುಖಾಂತರ ಪರಿಚಯಿಸ್ಬೇಕು ಅಂತ ಹೇಳಿ ನಾನು ಇವತ್ತು ಇದನ್ನ ತಿಳಿಸ್ತಾ ಇದ್ದೀನಿ. ದಯಮಾಡಿ ಇದ್ರ ಬಗ್ಗೆ ಇನ್ನೂ ಅಧ್ಯಯನಗಳಿದಾವೆ, ಅಧ್ಯಯನಗಳನ್ನ ಮಾಡ್ತಾ ಇದೀವಿ, ನಿಮ್ಮಗಳ ಸಹಕಾರ ಇರ್ಲಿ ಅಂತೇಳಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ಆ ಕಟ್ಟಡದಲ್ಲಿ ಈ ವಸ್ತು ಪ್ರದರ್ಶನ ನಡೀತಿತ್ತು. ಎಷ್ಟು ನಾವು ಚಿಕ್ಕವರಾಗಿದ್ದಾಗ ಎಷ್ಟು ಅದ್ಭುತವಾದಂತಹ ಎಕ್ಸಿಬಿಷನ್ ನೋಡಿದೀವಿ ಅಂದ್ರೆ ನೀವು ನೋಡಿರ್ಲಿಕ್ಕೆ ಸಾಧ್ಯ ಅಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಇದೆಯಲ್ಲ, ಅದರದ್ದು ಲೈವ್ ಮಾಡೆಲ್ ದಸರಾ ಎಕ್ಸಿಬಿಷನ್ ಬರ್ತಾ ಇತ್ತು. ಅದರ ಲೈವ್ ಮಾಡೆಲ್ ನಾನು ನೋಡಿದ್ದೀನಿ ಇದನ್ನ. ಆಮೇಲೆ ರೈಲ್ವೇಸ್ ಲೈವ್ ಮಾಡೆಲ್ಗಳು ಓಡಾಡ್ತಾ ಇದ್ವಿ. ಇದು ಇನ್ನೊಂದು ವಿಚಾರ ಅಂದ್ರೆ, ಈಗ ಬೋವಿ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ಬೋವಿ ಅಭಿವೃದ್ಧಿ ನಿಗಮದ ಒಂದು ಸ್ತಬ್ಧ ಚಿತ್ರಣ ಅಂತ. ಇದಕ್ಕಿಂತ ಮುನ್ನ ನಾವು ನೋಡುವಂತದ್ದು ಈ ರೈಲ್ವೆ ಇಲಾಖೆ. ನೀವು ಹೇಳ್ತಾ ಇದ್ದಲ್ಲ, ರೈಲ್ವೆ ಇಲಾಖೆ ವಿಚಾರವಾಗಿ ನಾವು ಯಾವ ಮಟ್ಟಿಗೆ ನಾವು ಸಾಕ್ತಾ ಇದೀವಿ ಅಂತ ಅಂದ್ರೆ, ನಾವು ನಿರ್ಮಿಸಿರುವಂತ 2 ವಿಶಾಲವಾದಂತ ಬ್ರಿಡ್ಜ್ಗಳು ಅಂತ ಅಂದ್ರೆ ಚೆನಾಬ್ ಹಾಗೆ ಪಂಬನ್ ಸೇತುವೆ, ಅದರ ಒಂದು ಸ್ತಬ್ಧ ಚಿತ್ರವನ್ನ ಇವತ್ತು ನಾವು ನೋಡ್ತೀವಿ. ಇನ್ನು ಬೋವಿ ಅಭಿವೃದ್ಧಿ ನಿಗಮ ಯಾಕೆ ಸರ್ಕಾರ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇದಕ್ಕೊಂದು ಕಾರಣ ಇದೆ. 1917ರ ಸಂದರ್ಭದಲ್ಲಿ KRS ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಬೋವಿ ಅವರ ಕುಲಕರ್ತ ಬಂಡೆ ಹೊಡೆಯೋರು. ಸೊ ಆ KRS ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಬೋವಿ ಅವರ ಒಂದು ಕೊಡುಗೆ, ಆ ಜನಾಂಗದ ಕೊಡುಗೆಯನ್ನ ಗಮನಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇವ್ರುಗಳನ್ನ ST ಪಟ್ಟಿಗೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸ್ತಾರೆ. ಅದಾದ ನಂತರ ಅಲ್ಲಿ ಬ್ರಿಟಿಷರ ಆಡಳಿತ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡುತ್ತೆ. ಈಗ 2016ರ ಸಂದರ್ಭದಲ್ಲಿ ಬೋವಿ ಅಭಿವೃದ್ಧಿ ನಿಗಮವನ್ನ ಬೋವಿ ಜನಾಂಗದವರ ಸಮಗ್ರ ಅಭಿವೃದ್ಧಿಗಾಗಿ ನಿರ್ಮಾಣ ಮಾಡಲಾಗಿದೆ. ಸೊ ಅದನ್ನ ಪ್ರದರ್ಶಿಸುವಂತಹ ಒಂದು ಅಥವಾ ಅದರ ಮಾಹಿತಿಯನ್ನ ಕೊಡುವಂತಹ ಒಂದು ಟ್ಯಾಬ್ಲೋವನ್ನ ನಾವು ನೋಡ್ತಾ ಇದ್ವಿ. ಬೋವಿ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಒಂದು ಟ್ಯಾಬ್ಲೋ. ನಾನು ಆಗ್ತಾನೆ ಹೇಳಿದಾಗೆ ಅವರ ಕುಲಕಸುಬು ಬಂಡೆ ಹೊಡೆಯುವಂಥದ್ದು. KRS ಅಂತಹ ಜಲಾಶಯ ಕಟ್ಟುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ಬಂಡೆ ಹೊಡೆಯುವಂಥದ್ದು ಅಥವಾ ಅದಕ್ಕೆ ಬೇಕಾದಂತಹ ಕಲ್ಲುಗಳನ್ನ ಕೊಡುವಂಥದ್ದೇ ಅತಿ ದೊಡ್ಡ ಸವಾಲಿನ ಕೆಲಸ ಆಗಿತ್ತು. ಆ ಕೆಲಸವನ್ನ ಮಾಡುವಂಥದ್ದು ಬೋವಿ ಸಮುದಾಯದವರು. ಸೊ ಅದನ್ನ ಒಂದು ಮಾಹಿತಿ ಕೊಡುವಂತ ಸ್ತಬ್ಧ ಚಿತ್ರ. ಶ್ರೀ ಕಿರಣ ಉಮೇಶ್